ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 22ನೇ ಸರ್ಗದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳುತ್ತಿದ್ದಾನೆ, ವಿಧಿ ಎಂಬುದು ಕೈಗೆ ಸಿಕ್ಕುವುದಿಲ್ಲ. ವಿಧಿಯ ವಿಲಾಸವನ್ನು ನಾವು ಕಾರ್ಯವಾದ ಬಳಿಕವೇ ಕಾಣುತ್ತೇವೆ. ಅಂತಹ ಅದೃಶ್ಯವಾದ ದೈವದೊಡನೆ ಸೆಣಸಲು ಯಾವ ಮನುಷ್ಯನು ತಾನೇ ಉತ್ಸಾಹಿತನಾಗುತ್ತಾನೆ? ಲಕ್ಷ್ಮಣ, ಸುಖ ದುಃಖಗಳು, ಶಾಂತಿ ಕ್ರೋಧಗಳು, ಲಾಭ ನಷ್ಟಗಳು, ಉತ್ಪತ್ತಿ ವಿನಾಶಗಳು, ಬಂಧ ಮೋಕ್ಷಗಳು, ಇವುಗಳೇ ಅಲ್ಲದೆ ಇದೇ ರೂಪದಲ್ಲಿರುವ ಅಚಿಂತ್ಯ ಕರ್ಮಫಲಗಳು, ಇವೆಲ್ಲವೂ ದೈವದ ಕರ್ಮಗಳೇ ಅಲ್ಲವೇ? ಘೋರ ತಪಸ್ವಿಗಳಾದ ವಿಶ್ವಾಮಿತ್ರಾದಿ ಮಹರ್ಷಿಗಳು ದೈವದಿಂದ ಪೀಡಿತರಾಗಿದ್ದಾರೆ. ಹಲವು ಸಾವಿರ ವರ್ಷಗಳ ಕಾಲ ವ್ರತ ನಿಯಮಾನುಷ್ಠಾನಗಳಿಂದಿದ್ದು ಅತಿ ಪ್ರಯಾಸದಿಂದ ಸಂಪಾದಿಸಿದ್ದ ತಪಸ್ಸಿನ ಫಲವನ್ನು ವಿಧಿ ಪ್ರಚೋದಿತವಾದ ಕಾಮಕ್ರೋಧಗಳಿಗೆ ಬಲಿಕೊಟ್ಟು ಭ್ರಷ್ಟರಾಗಿದ್ದಾರೆ. ಈ ಲೋಕದಲ್ಲಿ ಆರಂಭಿಸಿದ ಕಾರ್ಯದ ಪ್ರಯತ್ನವನ್ನು ತಡೆಹಿಡಿದು ಸಂಕಲ್ಪಿಸದೆಯೇ ಇರುವ ಯಾವ ಕಾರ್ಯವು ಆಕಸ್ಮಿಕವಾಗಿ ಪ್ರಾರಂಭವಾಗುವುದೋ ಅದು ದೈವದ ಕಾರ್ಯವಲ್ಲದೆ ಮತ್ತೇನು? ಇದರ ಪೂರ್ತಿ ವಿವರ ಇರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ.